ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ವಿಶ್ವದಾದ್ಯಂತ ಟಾಕ್ಸಿಕ್ ಗ್ರ್ಯಾಂಡ್ ಎಂಟ್ರಿ. ಯಶ್ ರಾಕಿಂಗ್ ಎಂಟ್ರಿಗೆ ಸಿನಿಮಾ ಲೋಕವೇ ಶೇಕ್ ಆಗ್ಬಿಟ್ಟಿದೆ. ಟಾಕ್ಸಿಕ್ 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 ಅಂತ ಫೀವರ್ ಶುರುವಾಗಿತ್ತು. ಇವತ್ತು ತೆರೆಗಪ್ಪಳಿಸಿರುವಂತ ಟಾಕ್ಸಿಕ್ ಸಿನಿಮಾ. ಟಾಕ್ಸಿಕ್ ಮಾಸ್ಟರ್ ಎಂಟ್ರಿಗೆ ರೆಕಾರ್ಡ್ಗಳೇ ಪೀಸ್ ಪೀಸ್. ಯಶ್ ಎಂಟ್ರಿಗೆ ಫ್ಯಾನ್ಗಳಿಂದ ಶಿಳ್ಳೆ ಚಪ್ಪಾಳೆ. ಒಂದು ತಿಂಗಳಿಂದಾನೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಬುಕ್ಕಿಂಗ್ಗೆ ಅಂತ. ಬುಕ್ಕಿಂಗ್ ಅಲ್ಲೂ ರೆಕಾರ್ಡ್. ಇವತ್ತು ತೆರೆಗಪ್ಪಳಿಸಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಟಾಕ್ಸಿಕ್ ಅಬ್ಬರ ಜೋರಾಗಿದೆ. ಕುಂಬಳಕಾಯಿ ಒಡೆದು ಟಾಕ್ಸಿಕ್ ಸಿನಿಮಾವನ್ನ ಬರಮಾಡಿಕೊಂಡಿರುವ ಫ್ಯಾನ್ಸ್ ಥಿಯೇಟರ್ ಮುಂದೆ ಪಟಾಕಿ ಸಿಡಿಸಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ಯಶ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಫುಲ್ ಸೆಲೆಬ್ರೇಷನ್ ನಡೀತಾ ಇದೆ. ಥಿಯೇಟರ್ಗಳ ಎದುರು ತಮಟೆ ಬೀಟ್ಸ್ಗೆ ಫ್ಯಾನ್ಸ್ ಅಂತೂ ಸಖತ್ ಸ್ಟೆಪ್ಸ್ ಅನ್ನ ಹಾಕ್ತಿದ್ದಾರೆ. ಟಾಕ್ಸಿಕ್ ಸಿನಿಮಾ ಇವತ್ತು ತೆರೆಗಪ್ಪಳಿಸಿದ್ದು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಶಿಳ್ಳೆ ಚಪ್ಪಾಳೆ, ಅದರ ಜೊತೆಗೆ ಟಾಕ್ಸಿಕ್ ಸಿನಿಮಾವನ್ನ ಕುಂಬಳಕಾಯಿ ಒಡೆದು ಬರಮಾಡಿಕೊಂಡಿದ್ದಾರೆ. ಯಶ್ ಕಟೌಟ್ಸ್ಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ತಮಟೆ ಸೌಂಡ್ಸ್ಗೆ ಸ್ಟೆಪ್ಸ್ ಆಗ್ತಾ ಇದ್ದಾರೆ ಅಭಿಮಾನಿಗಳು. ಸದ್ಯ ಸಂತೋಷ್ ಥಿಯೇಟರ್ ಮುಂಭಾಗದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂತೋಷ್ ಥಿಯೇಟರ್ನಲ್ಲಿ ಫಸ್ಟ್ ಶೋ ನೋಡಿದಂಥ ಅಭಿಮಾನಿಗಳ ಸಂತೋಷ ಸಂಭ್ರಮ ಮುಗಿಲು ಮುಟ್ಟಿದೆ. ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ.
ನೋಡ್ತಿರ್ಬೋದು ಅಭಿಮಾನಿಗಳು ಆಗಮಿಸಿರುವಂತದ್ದು. ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋಗೆ ಇಷ್ಟೊಂದು ಕ್ರೇಜ್ ಯಾವಾಗಪ್ಪ ಇರುತ್ತೆ ಕನ್ನಡ ಸಿನಿಮಾಗಳಿಗೆ ಅನ್ನುವಂಥದ್ದನ್ನ ಕಾಯ್ತಿದ್ರು. ಆದ್ರೆ ದೊಡ್ಡ ದೊಡ್ಡ ನಟರ ಸಿನಿಮಾ ಅನ್ನುವಂಥದ್ದು ಬಂದಾಗ ಖಂಡಿತವಾಗ್ಲೂ ಅಲ್ಲಿ ಗ್ಯಾರಂಟಿ ಕೊಡಬಹುದು 100% ಫಾರ್ ಶೋರ್ ಕನ್ನಡ ಸಿನಿಮಾಗಳನ್ನ ನೋಡೋದಕ್ಕೆ ತಮ್ಮ ನೆಚ್ಚಿನ ನಟನನ್ನ ಬರದೆ ನೋಡೋದಕ್ಕೆ ಅಭಿಮಾನಿಗಳು ಆಗಮಿಸಿರುವಂತದ್ದು. ಅದರಲ್ಲೂ ಸಹ ಯಶ್ ಅವರ ಕಟ್ಔಟ್ ಇರಬಹುದು, ಟಾಕ್ಸಿಕ್ ಸಿನಿಮಾದ ಕ್ರೇಜ್ ಪ್ರತಿಯೊಂದು ಅಬ್ಬರವನ್ನ ಸೃಷ್ಟಿಸಿದೆ. ಅದಕ್ಕೆ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ? ಏನಿಲ್ಲ ಮೇಡಮ್, ನಮ್ ಬಾಸ್ನ ನೋಡಿ 4 ವರ್ಷ ಆಗಕ್ ಬಂತು. ತುಂಬಾ ಎಕ್ಸೈಟಿಂಗ್ ಆಗಿದೀವಿ. 6 ಗಂಟೆಗೆ ಶೋ ಸ್ಟಾರ್ಟ್ ಆಗ್ತಿದೆ. 6 ಗಂಟೆಗೋಸ್ಕರ ಕಾಯ್ತಾ ಇದೀವಿ. ಇನ್ನು ಅರ್ಧ ಗಂಟೆ ಇದೆ. ನಮ್ ಬಾಸ್ನ ನೋಡಿ ಅವ್ರು ಏನ್ ಮ್ಯಾಜಿಕ್ ಮಾಡಿದಾರೆ 4 ವರ್ಷದಿಂದ ಅಂತ ಕಾಯ್ತಾ ಇದೀವಿ ನೋಡೋಕೋಸ್ಕರ. ಅವ್ರು ಬರೋವರೆಗೂ ಮಾತ್ರ ಬೇರೆಯವ್ರ, ಅವ್ರು ಬಂದ್ಮೇಲೆ ಅವ್ರದೇ ತುಂಬಾ ಎಕ್ಸೈಟ್ ಆಗಿದ್ದಾರೆ ಯಶ್ ಅವರ ಅಭಿಮಾನಿಗಳು ಮಾತಾಡ್ಸೋದಕ್ಕೆ. ಸರ್, ಟಾಕ್ಸಿಕ್ ಸಿನಿಮಾ ಬಂದಾಯ್ತು, 4 ವರ್ಷ ಕಾದಿದ್ರಿ, ಏನ್ ಹೇಳ್ತೀರಾ? ಏನ್ ಹೇಳೋದು, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಇದು ಬಹಳ ಸಂಭ್ರಮ. 4 ವರ್ಷ ಆದ್ಮೇಲೆ ಎಷ್ಟೊಂದು ಜನ ಸಾಗರ ಇದ್ದೀವಿ. ಫುಲ್ ಧೂಳು ಎಬ್ಸೋದು ಅಷ್ಟೇ ಮೇಡಮ್. ಡೈಲಾಗ್ ಏನಾದ್ರು ಹೇಳ್ತೀರಾ? ಡೈಲಾಗ್ ಏನಿಲ್ಲ ಮೇಡಮ್. ಟಿಕೆಟ್ ಸಿಕ್ಕಿಲ್ಲ ಮೇಡಮ್, ಅದೇ ಬೇಜಾರು. ನಾವು ರಾತ್ರಿನೇ ಓಪನ್ ಆಗುತ್ತೆ ಅನ್ಕೊಂಡ್ವಿ, ಓಪನ್ ಆಗಿಲ್ಲ. ಬೆಳಿಗ್ಗೆ ಬಂದು ಬ್ಲಾಕ್ ಅಲ್ಲಿ ತಗೊಂಡಿದೀವಿ ಮೇಡಮ್. ಅದು ಎಷ್ಟೇ ಆಗ್ಲಿ ಇವತ್ತು ಫಸ್ಟ್ ಶೋ ಮೇಡಮ್. ಜಾಲಹಳ್ಳಿ ಕ್ರಾಸ್ ಇಂದ ಬಂದಿರೋದು. ಸಲಾಂ ರಾಕಿ ಬಾಯ್ ಮೇಡಮ್. 800 ಮೇಡಮ್. ಹೌದು ಮೇಡಮ್. ಟಿಕೆಟ್ ಬುಕ್ ಮಾಡಕ್ಕೆ ಯಾವಾಗ ಶುರು ಮಾಡಿದ್ರಿ ನೀವು? ಮೇಡಮ್ ಆಕ್ಚುಲಿ ನೈಟ್ ಆಗುತ್ತೆ, ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ನೈಟ್ ಆಗುತ್ತೆ ಅನ್ಕೊಂಡ್ವಿ. ನೈಟ್ ಆಗ್ಲಿಲ್ಲ. ಬೆಳಿಗ್ಗೆ 8:30 ಓಪನ್ ಮಾಡಿದ್ವಿ, ಸಿಕ್ಕಿಲ್ಲ ಮೇಡಮ್. ಮತ್ತೆ ಯಾವಾಗ ಓಪನ್ ಆಯ್ತು ಗೊತ್ತಿಲ್ಲ, ಬಟ್ ಬ್ಲಾಕ್ ಅಲ್ಲಿ ಸಿಕ್ಕಿದೆ. ಆದ್ರೂ ಪರವಾಗಿಲ್ಲ ಮೇಡಮ್, ಇನ್ನೂ ಜಾಸ್ತಿ ಆಗುತ್ತೆ ಅನ್ಕೊಂಡೆ, ಕಡಿಮೆ ಆಯ್ತು ಮೇಡಮ್ ಅಷ್ಟೇ ಟಿಕೆಟ್ ರೈಟ್. ಜೊತೆ ಬಂದಿದ್ದೀರಾ ಹೇಗೆ ಸಿನಿಮಾಗೆ? ಏನ್ ಮೇಡಮ್? ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ? ಇಲ್ಲ ಮೇಡಮ್, ಒಬ್ಬರೇ ಬಂದಿರೋದು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ನಾವು ನಿಮ್ ದೊಡ್ಡ ಎಷ್ಟು ಸರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಎಲ್ಲ ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ ಎಲ್ಲ ಬಂದ್ ಮೂವಿ ನೋಡಿ ಸರ್, ಎಲ್ಲ ಏನಿದೆ ನೋಡಿ. ಯಾರೋ ಒಬ್ರು ಹೇಳಿದ್ರು ರಾತ್ರಿ ಕರ್ನಾಟಕದಲ್ಲಿ ಫ್ಯಾನ್ಸ್ ಫ್ಲೋರ್ ಕಡಿಮೆ ಇದೆ ಅಂತ. ಇಲ್ಲಿ ನೋಡಿ ಸರ್, ನರ್ತಕ್ಕೆ ಆಗ್ಲಿ ಸಂತೋಷ ಆಗ್ಲಿ ಎಲ್ಲಾ ಕಡೆ ಇದ್ದಾಗ್ತಾ ಇದೆ ನೋಡಿ. ಥ್ಯಾಂಕ್ ಯು ಮೇಡಮ್. ಅಷ್ಟು ಹೇಳ್ತಾರಲ್ಲ ಅಭಿಮಾನಿಗಳು, ಅಷ್ಟು ಮಾತ್ರ ಖುಷಿ ಆಗಬಹುದು. ಜೊತೆಗೆ ಇಲ್ಲೂ ಸಹ ಕೂತಿದ್ದಾರೆ, ಕೇಳ್ತೀನಿ ಅವ್ರನ್ನ. ಟಾಕ್ಸಿಕ್ ಅನ್ನುವಂಥದ್ದು ಹಣೆ ಪಟ್ಟೆಗಳನ್ನ ಹಾಕೊಂಡಿದ್ದಾರೆ. ನಿಮ್ ಹಣೆ ಬರ ಬರೆದವ್ರು ಯಾರು ಅಂತ? ನಮ್ಮ ಮನೆ ಬರ ಯಾರು ಬರದಲ್ಲ, ನಾವು ಬರ್ಕೋಬೇಕಷ್ಟೇ. ರಾಕಿಂಗ್ ಸ್ಟಾರ್ ರೇಷ್ಗೆ, ರಾಕಿಂಗ್ ಸ್ಟಾರ್ ರೇಷ್ಗೆ ಇರುವಂತಹ ಫ್ಯಾನ್ಸ್ ಮಾತಾಡ್ಸುವಂತಹ ಪ್ರಯತ್ನ ಮಾಡ್ತೀನಿ. ರಾಕಿಂಗ್ ಸ್ಟಾರ್, ರಾಕಿಂಗ್ ಸ್ಟಾರ್. ಏನ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ? ಫುಲ್ ಎಕ್ಸೈಟ್ ಆಗಿದೀವಿ ಮೇಡಮ್. 4 ಇಯರ್ಸ್ ಆಗಿದೆ, ಫುಲ್ ಎಕ್ಸೈಟ್ ಆಗಿದೀವಿ. ಏನು ಹೇಳ್ತಾ ಇದ್ರಿ ಡೈಲಾಗ್ ನೀವು? ನಾವು ಬರೋವರೆಗೂ ಮಾತ್ರ ಬೇರೆಯವ್ರವ, ನಾವು ಬಂದ್ಮೇಲೆ ನಮ್ದೇ ಅವ. ಈಗ ಟಾಕ್ಸಿಕ್ ಡೈಲಾಗ್ ಯಾವ್ದಾದ್ರು ಹೇಳ್ತೀರಾ? ಯಾಕಂದ್ರೆ ಟ್ರೈಲರ್ ಎಲ್ಲ ಬಿಟ್ಟಿದಾರಲ್ಲ. ಡ್ಯಾಡ್ ಈಸ್ ಹೋಮ್. ನೀವು ನೋಡ್ತಿರ್ಬೋದು, ಒಟ್ಟೆ ಕ್ರೌಡ್ ಅಂತ ಹೇಳ್ಬೋದು, ಫೀಲ್ ಕೊಡ್ತಾ ಇದೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಲ್ಲಿ ಇರುವಂತಹ ಮಜಾನೇ ಬೇರೆ ಅನ್ನುವಂಥದ್ದು ಅಭಿಮಾನಿಗಳ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಬಹುದು ಒಂದಷ್ಟು ದೃಶ್ಯಗಳನ್ನ ನೀವು ನೋಡ್ತಿರ್ಬೋದು. ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದ್ರೆ ಭಾರತದಾದ್ಯಂತ ಮಾತ್ರವಲ್ಲ, ವಿಶ್ವದಾದ್ಯಂತ ಈಗಾಗಲೇ 12,000 ಸ್ಕ್ರೀನ್ಗಳು ಬುಕ್ ಆಗಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಕನ್ನಡ ಸಿನಿಮಾವನ್ನ ನೋಡೋದಕ್ಕೆ. ಕನ್ನಡ ಅಭಿಮಾನಿಗಳು ಥಿಯೇಟರ್ಗೆ ಇಷ್ಟು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಸಹ ಯಶ್ ಅವ್ರನ್ನ ನೋಡೋದಕ್ಕೆ ಮುಖ್ಯವಾಗಿ ಟಾಕ್ಸಿಕ್ ಅಲ್ಲಿ ಏನ್ ಇದೆ ಅಂತದ್ದು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಭಿಮಾನಿಗಳು ಇವತ್ತು ಆಗಮಿಸ್ತಿರುವಂತದ್ದು. ದುಡ್ಡಿನ ರೀತಿನಲ್ಲಿ ಈಗ ಪೇಪರ್ಗಳನ್ನ ಅವರು ತಮ್ಮ ಖುಷಿಯಲ್ಲಿ ತರಿಸ್ತಾ ಇದ್ದಾರೆ. ಜೊತೆಗೆ ಯಶ್ ಅವರ ಒಂದು ಭಾವಚಿತ್ರ ಇರುವಂತಹ ಫ್ಲಾಗ್ ನೀವು ಇಲ್ಲಿ ನೋಡಬಹುದು. ಆ ಬಾವುಟ ಜೊತೆಗೆ ಒಂದಷ್ಟು ನಾವು ಕೂಡ ಡಾನ್ಸ್ ಮಾಡ್ತೀವಿ ಅನ್ನೋದು ಯಶ್ ಅವರು ಪ್ರತಿಯೊಂದರಲ್ಲೂ ಡೈರೆಕ್ಟರ್ ಮಾಡೋದೊಂದು ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ ರೈಟರ್ ಆಗಿರುವಂತದ್ದು, ಪ್ರೊಡ್ಯೂಸರ್ ಆಗಿದ್ದಾರೆ, ಆಕ್ಟರ್ ಆಗಿದ್ದಾರೆ, ಸಿಂಗರ್ ಆಗಿದ್ದಾರೆ. ಸೊ ಡಾನ್ಸರ್, ಅದ್ಭುತ ಡಾನ್ಸರ್ ಕೂಡ ಹೌದು. ಅವರ ಅಭಿಮಾನಿಗಳು ಕೂಡ ನಮ್ಮ ಡಾನ್ಸ್ ಸ್ಟೆಪ್ಸ್ ಕೂಡ ತೋರಿಸ್ತೀವಿ ಅನ್ನೋದು ಹೇಳ್ತಿರುವಂತದ್ದು.
ರಾಕಿಂಗ್ ಸ್ಟಾರ್ ಅಬ್ಬರ ಜೋರಾಗಿದೆ. ಟಾಕ್ಸಿಕ್ಗೋಸ್ಕರ ಬಹು ನಿರೀಕ್ಷೆಯಿಂದ ಅಭಿಮಾನಿಗಳು ಕಾಯ್ತಾ ಇದ್ರು. ಕೊನೆಗೂ ರಿಲೀಸ್ ಆಗಿದ್ದು ಫಸ್ಟ್ ಡೇ ಫಸ್ಟ್ ಶೋ 6 ಗಂಟೆಯಿಂದ ಶುರುವಾಗಿದೆ. ಮಧ್ಯರಾತ್ರಿ 11:45ವರೆಗೂ ಕೂಡ ಸಿನಿಮಾ ಶೋಗಳು ಇದ್ದೇ ಇರುತ್ತೆ. ಒಟ್ಟು 12,000 ಸ್ಕ್ರೀನ್ಗಳಲ್ಲಿ ವರ್ಲ್ಡ್ ವೈಡ್ ಅಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗಿರೋದು. ವಿದೇಶಗಳಲ್ಲೂ ಕೂಡ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ 4,000 ಸ್ಕ್ರೀನ್ಗಳಲ್ಲಿ. ಭಾರತದಲ್ಲೇ ಒಟ್ಟು 8,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿರೋದು. ಇನ್ನು ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ 30 ಕೋಟಿ ಹಣವನ್ನು ಬಾಚಿರುವಂಥದ್ದು ಟಾಕ್ಸಿಕ್ ಸಿನಿಮಾ. ಇವತ್ತು ಬಹಳಷ್ಟು ನಿರೀಕ್ಷೆ ಇದೆ. ಅಭಿಮಾನಿಗಳಿಗಾಗಲೇ 6 ಗಂಟೆಗೆ ಶೋ ನೋಡೋದಕ್ಕೆ ಅಂತ ಹೋಗಿದ್ದಾರೆ. ತದನಂತರ ಸಿನಿಮಾ ನೋಡ್ಕೊಂಡು ಬಂದ ಅಭಿಮಾನಿಗಳ ಸಂಭ್ರಮ ಹೇಗಿರುತ್ತೆ, ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಇನ್ನು ಇದರ ಸಿನಿಮಾದ ಡ್ಯುರೇಷನ್ ನೋಡೋದಾದ್ರೆ 3 ಅವರ್ 14 ನಿಮಿಷ ಇದೆ. 3 ತಾಸು 14 ನಿಮಿಷಗಳ ಕಾಲ ಥಿಯೇಟರ್ನಲ್ಲಿ ಈ ಸಿನಿಮಾವನ್ನು ಕೂತ್ ನೋಡಬೇಕಾಗುತ್ತೆ. ಸದ್ಯ ನೀವು ಸಂತೋಷ್ ಥಿಯೇಟರ್ ಮತ್ತು ನವರಂಗ್ ಥಿಯೇಟರ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಭಿಮಾನಿಗಳು ಸಿನಿಮಾ ನೋಡುವ ಮುನ್ನ, ಸಿನಿಮಾ ಥಿಯೇಟರ್ ಒಳಗೆ ಹೋಗುವ ಮುನ್ನ, ಅಲ್ಲಿ ಹೋಗಿ ಕೂರುವ ಮುನ್ನ ಅವರ ಸಂಭ್ರಮ ಹೇಗಿತ್ತು ಅನ್ನೋದನ್ನ ಯಶ್ ಕಟೌಟ್ಗೆ ಕ್ಷೀರಾಭಿಷೇಕವನ್ನ ಮಾಡೋದ್ರ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ. 4 ವರ್ಷ ವೆಯ್ಟ್ ಮಾಡಿದ್ದು ಈಗ ವೆಯ್ಟ್ ಈಸ್ ಓವರ್ ಆಗಿದೆ. ಹೀಗಾಗಿ ಸಿನಿಮಾ ನೋಡಿ ಕುಣಿದು ಕುಪ್ಪಳಿಸೋದಕ್ಕೆ ಅಂತೇಳಿ ಕಾಯ್ತಿದ್ದಂಥ ಅಭಿಮಾನಿಗಳು ಕೊನೆಗೂ ಈಗ ಸಿನಿಮಾ ಹಾಲ್ಗೆ ಹೋಗಿದ್ದಾರೆ. ಇದು ಹೋಗುವ ಮುನ್ನ ಅವರ ಸಂಭ್ರಮ ಹೇಗಿತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ.